ಇರೋದು, ಬೇರೆ ಯಾವ್ದೋ ಗಂಡ್ಸಲ್ಲ ಅಲ್ವಾ? ಅದು ಅಲ್ಲದೆ ನಿಮ್ಗೆ ಏನ್ ಹೆಚ್ಚು ಕಡಿಮೆ ಆಗಕ್ ನಾನ್ ಬಿಡಲ್ಲ. ಕಬ್ಬನ್ ಜ್ಯೂಸ್ ಸಿಹಿ ಆದ್ರೂ ಕಬ್ಬನ್ ಜಲ ಜಿಗಕ್ಕಾಗತ್ತ? ನಿಮ್ಮ ಮಾತ್ ಮಾತ್ರ ಸಿಹಿ ಆಗಿರ್ತದೆ, ನಡವಳಿಕೆ ಮಾತ್ರ ಕಬ್ಬನ್ ಜಲ ತರನೇ. ಅಲ್ಲ ಹಸ್ಬೆಂಡು, ನೀವು ಹೊಗಳ್ತಿದ್ದೀರಾ ತಗೊಳ್ತಿದ್ದೀರಾ ಒಂದು ಅರ್ಥ ಆಗ್ತಿಲ್ಲ. ಹೌದು, ಏನ್ ಮಾಡ್ತಿದ್ದೀರಾ? ಬ್ರಷ್ಟಿಗೆ ಪೇಸ್ಟ್ ಹಾಕೊಳಕ್ ಒದ್ದಾಡ್ತಾ ಇದೀನಿ. ಕೊಡಿ ಇಟ್ಕೊಳ್ಳಿ. ಕೊಡಿ ಹಸ್ಬೆಂಡು. ಚೆಲ್ಬಿಟ್ಟಿದ್ರೆ ಹುಷಾರು. ಥ್ಯಾಂಕ್ ಯು. ಅಯ್ಯೋ, ನಾನೇ ನಿಮ್ಮ ಹಲ್ ತಿಕ್ತೀನಿ. ರೀ, ಈ ಕೈ ಗಟ್ಟಿಯಾಗಿದೆ, ಅದೆಲ್ಲ ತಿಕ್ಕ ಓದ್ಕೊಳ್ಳಿ. ಹಸ್ಬೆಂಡು, ಸುಮ್ನೆ ನನ್ ಮಾತು ಕೇಳ್ತೀರಾ ಇಲ್ವಾ? ಸುಮ್ನೆ ರೀ. ಈ ಅನ್ನಿ, ಈ ಅನ್ನಿ ಅನ್ನಿ. ನೋಡ ಉಡ್ರೆ. ಹೌದಾ ಹಸ್ಬೆಂಡು? ಇಷ್ಟು ಜೋರಾಗ ಉಜ್ಜೋದು? ನೀವೇ ತಾನೇ ಹೇಳಿದ್ದು ಜೋರಾಗಿ ಉಜ್ಜಿ ಅಂತ. ಈ ಜೋರಾಗಿ ಉಜ್ಜೋದು, ನೆಟ್ ಉಜ್ಜೋದು, ಮಧ್ಯ ಒಂದು ಮೀಡಿಯಂ ಉಜ್ಜೋದು ಅಂತ ನಂಗೆ ಉಜ್ಜಿ. ಸರಿ, ಏನೇ ಕೋಪ ಮಾಡ್ಕೋಬೇಡಿ ಸ್ವಾಮಿ. ಪುಷ್ಪ ಯಾವಾಗ್ಲೂ ಅರಳಬೇಕು, ಉರ್ಕೋಬಾರ್ದು. ಹಂಗಿದ್ರೆ ಎಷ್ಟು ಚಂದಾಗಿರುತ್ತಲ್ಲ ಸ್ವಾಮಿ, ತಗ್ಗದಲ್ಲಿದು. ಓಕೆನಾ ಹಸ್ಬೆಂಡು? ಸ್ವಲ್ಪ ಹೊರಗಿರುತ್ತೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹಸ್ಬೆಂಡು, ಡಾಕ್ಟ್ರು ಇದ್ರ ಮೇಲೆ ನೀರ್ ಬೀಳ್ಬಾರ್ದು ಅಂತ ಹೇಳಿದ್ದಾರೆ. ಅಂತ ಇದ್ರಲ್ಲಿ ನೀವೇ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ? ಬೇಡ, ನಾನೇ ನಿಮ್ಗೆ ಸ್ನಾನ ಮಾಡ್ತೀನಿ. ಅದೊಂದು ಮಾತ್ರ ಮಾಡಿಸ್ಬೇಡ್ರಿ ಪ್ಲೀಸ್. ಸುಮ್ನೆ ನಾನು ಹೇಳಿದ ಮಾತು ಕೇಳ್ತೀರಾ ಇಲ್ವಾ? ನಾನ್ ನಿಮ್ಗೆ ಸ್ಪಾ ಸ್ನಾನ ಮಾಡಿಸ್ತೀನಿ. ಸ್ಪಾಂಜ್ ಸ್ನಾನ ಅದು? ಅಯ್ಯೋ, ಅದೇ ಅದೇ. ಸರಿ, ಬಿಚ್ಚಿ ಬಟ್ಟೆ ಬಿಚ್ಚಿ ಹಸ್ಬೆಂಡು. ಸುಮ್ನೆ. ಅಯ್ಯೋ, ಸುಮ್ನೆ ಹಸ್ಬೆಂಡು, ಬಿಡಿ ಅದನ್ನ. ಒಂದೇ ಮಾಡ್ಬೇಕು. ಸುಮ್ನೆ ಕೂತ್ಕೊಳ್ಳಿ ನೀವು ಹಸ್ಬೆಂಡು. ಆಯ್ತಾಯ್ತು, ಸುಮ್ನೆ ಕೂತ್ಕೊಳ್ಳಿ. ತುಂಬಾ ನೋವ್ತಿದ್ಯಾ ಹಸ್ಬೆಂಡು? ಇಲ್ಲ ಪರವಾಗಿಲ್ಲ. ಆಸ್ಪತ್ರೆಗೆ ಏನಾದ್ರೂ ಹೋಗ್ಬೇಕಾ? ಇಲ್ಲ ಬೇಡ ಇದೆಲ್ಲ ಮಾಡ. ಹಸ್ಬೆಂಡು, ಸರಿ ಇದೆ. ಸರಿ ಹಸ್ಬೆಂಡು, ನಿಮ್ಗೋಸ್ಕರ ತಿಂಡಿ ತಗೊಂಡ್ ಬರ್ತೀನಿ, ಆಯ್ತಾ? ಬೇಡ ಎಲ್ರ ಜೊತೆ ಕೂತ್ ತಿಂತೀನಿ. ಹೌದಾ? ಸರಿ, ತಿಂಡಿಗೆ ಮುಂಚೆ ಒಂದು ಮಾತ್ರೆ ಇದೆ, ಅದನ್ನ ತಗೊಂಡ್ ಬರ್ತೀನಿ. ಏನ್ರಿ ಹಸ್ಬೆಂಡು, ನಾನು ಹೋಗ್ ಕೂಡ್ಲೆ ಫೋನ್ ತಗೊಳ್ಳೋದು, ಲ್ಯಾಪ್ಟಾಪ್ ತಗೊಳ್ಳೋದು, ಕೆಲಸ ಮಾಡೋದು ಅದೆಲ್ಲ ಮಾಡ್ಬಾರ್ದು, ಅರ್ಥ ಆಯ್ತಾ? ಸುಮ್ನೆ ಕೂತಿರ್ಬೇಕು. ಆಯ್ತು, ಕೂತಿರ್ತೀನಿ. ಅದಕ್ಕೆ ಯಾಕೆ ಗದರ್ತೀರಾ? ಒಳ್ಳೆ ಮಾತಲ್ಲಿ ಹೇಳ್ತೀರಿ, ಎಲ್ಲಿ ಕೇಳ್ತೀರಾ? ನೋಡಿ ಹಸ್ಬೆಂಡು, ಇಲ್ಲೇ ಕೂತಿರ್ಬೇಕು. ಮೊದ್ಲು ನಂಗೆ ಮಾತು ಕೊಡಿ. ಆಯ್ತು, ಕೂತಿರ್ತೀನಿ ಬಿಡ್ರಿ, ಅದಕ್ಕೆಲ್ಲ ಯಾರು ಮಾತು ಕೊಡ್ತಾರೆ? ಹಸ್ಬೆಂಡು, ಹಿಂಗ್ ಹೋಗಿ ಬರ್ತೀನಿ, ಇಲ್ಲೇ ಕೂತಿರ್ಬೇಕು, ಅರ್ಥ ಆಯ್ತಾ? ಆಯ್ತು. ನೋಡಿ ಹಸ್ಬೆಂಡು, ನೀವೇನಾದ್ರೂ ಹೋದ್ರೆ ನಿಮ್ಮ ಏನು? ಏನೂ ಇಲ್ಲ, ಇಲ್ಲೇ ಕೂತಿರ್ಬೇಕು. ಏನು? ಅದಕ್ಕೆ ಕಾಲ್ ಮಾಡ್ತಿದ್ರೆ? ಹಲೋ, ಅದಕ್ಕೆ ಚಿರು, ಒಂದು ಸ್ವಲ್ಪ ಮಾತಾಡಬೇಕು. ನನ್ನ ರೂಮ್ ಹತ್ರ ಬರ್ತೀಯಾ? ಹಾಂ, ಬಂದೆ. ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಅವನಿಂದ ಅವನಮ್ಮನ ದೇವರು ಬೇಗ ದೂರ ಮಾಡಿಬಿಟ್ಟ. ಯಾವಾಗ ಚಿರು ಅಮ್ಮ ಅವನಿಂದ ದೂರ ಆದ್ಲೋ ಆಗ ಅವನು ಎಲ್ಲರ ಜೊತೆ ಬೆರೆಯೋದನ್ನು ಬಿಟ್ಬಿಟ್ಟ. ಒಂಟಿಯಾಗಿ ಕೂತ್ಕೋತಾ ಇದ್ದ. ನಾನು ನನ್ನ ಬಿಸ್ನೆಸ್ಸು, ಕೆಲಸ, ಅದು ಇದು ಅಂತ ಊರೂರು ತಿರುಗಾಡ್ತಾ ಇದ್ದೆ. ಅರ್ಚನೆ ಏನೋ ಅವನ್ನ ಚೆನ್ನಾಗೇ ನೋಡ್ಕೋತಾ ಇದ್ಲು. ಅವನು ಮಾತ್ರ ಅಮ್ಮನ್ನೇ ನೆನೆಸ್ಕೊಂಡು ಯಾವಾಗಲೂ ಒಬ್ಬನೇ ಇರೋದನ್ನು ಇಷ್ಟಪಡ್ತಾ ಇದ್ದ. ಓದ್ನಲ್ಲೂ ಹಿಂದೆ ಬಿದ್ದ. ಈ ನೋವಲ್ಲಿ ಅವನ ಭವಿಷ್ಯ ಹಾಳಾಗಬಾರ್ದು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಅವನ್ನ ಹಾಸ್ಟೆಲ್ಗೆ ಸೇರಿಸ್ದೆ. ಆದರೆ
ಅವತ್ತಿಂದ ಅವನು ನನ್ನನ್ನು ದ್ವೇಷಿಸೋಕೆ ಶುರು ಮಾಡ್ದ. ನಾನೇನೋ ಅವನ್ನ ಎಲ್ಲರಿಂದ ದೂರ ಮಾಡಿದ್ನೋ ಅಂತ ಅವನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ. ಆಮೇಲೆ ಗುರುಗೆ ಮದುವೆ ಆಗಿ ಸೌಂದರ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲು. ಅವಳು ಹಾಸ್ಟೆಲ್ ಇದ್ದ ಚಿರುನ ಮತ್ತೆ ಮನೆ ಕರ್ಕೊಂಬಂದ್ಲು. ಅವನಿಗೆ ತಾಯಿ ಪ್ರೀತಿ ಕೊಟ್ಲು. ಆಮೇಲೆ ನೀನು ಸೊಸೆಯಾಗಿ ಬಂದೆ. ದೂರ ದೂರ ಆಗಿದ್ದ ನಮ್ಮಿಬ್ಬರನ್ನ ಒಂದು ಮಾಡಿದೆ. ಮಾವ, ನಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರು ಅದನ್ನ ಬದಿಗಿಟ್ಟು ಸಂಬಂಧಕ್ಕೆ ಬೆಲೆ ಕೊಡಬೇಕು. ಆಗ್ಲಿ ಜೀವನ ಮುಂದಕ್ಕೆ ಹೋಗೋದು. ಹೌದು ಕಣಮ್ಮ, ನಿನ್ನ ಹಾಗೆ ಎಲ್ಲರೂ ಯೋಚನೆ ಮಾಡಿದರೆ ಸಂಸಾರದಲ್ಲಿ ಯಾವಾಗಲೂ ಸಂತೋಷ ನೆಮ್ಮದಿ ಇದ್ದೇ ಇರುತ್ತಮ್ಮ. ಮಾವ ತಗೊಳ್ಳಿ, ಕಾಫಿ ಕುಡೀರಿ, ಹಾಗೆ ಪೇಪರ್ ಓದಿ. ಸರಿ. ಮಾವ ಚಿರುನ ಒಂದು ಮಾಡಿ ಎಲ್ಲರ ದೃಷ್ಟಿಯಲ್ಲೂ ನೀನು ಗ್ರೇಟ್ ಅಂತ ಅನ್ನಿಸ್ಕೊಂಡಿರ್ಬಹುದು. ಆದರೆ ಯಾವ ಕಾರಣಕ್ಕೂ ನಿನಗೆ ಚಿರುನ ನನ್ನ ಹಿಡಿತದಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಚಿರು ಯಾವತ್ತಿದ್ರೂ ನಾನು ನೆಟ್ಟಿರೋ ಬೇರು. ಅವನು ನಾನು ಹೇಳಿದ ರೂಟಲ್ಲೇ ಬೆಳೀತಾ ಹೋಗಬೇಕು. ಸದ್ಯದಲ್ಲೇ ದಿಶಾ ಚಿರು ಇನ್ನಷ್ಟು ಕ್ಲೋಸ್ ಆಗೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡಿ ಚಿರು ನನ್ನಿಂದ ಪರ್ಮನೆಂಟಾಗಿ ದೂರ ಮಾಡೋ ಥರ ಮಾಡೇ ಮಾಡ್ತೀನಿ.